ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಊಟಿನಲ್ಲಿ ನಮ್ಮದು 2ನೇ ದಿನ. ಸೊ ಇವತ್ತು ನಾವು ಊಟಿನಲ್ಲಿ ಸೈಟ್ ಸೀಯಿಂಗ್ ಏನೇನಿದೆ ಅದೆಲ್ಲ ನೋಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಹೊರಡೋದಕ್ಕಿಂತ ಮುಂಚೆ ರೆಡಿಯಾಗಿದ್ದ ತಕ್ಷಣ ನಾವೆಲ್ಲ ಫಸ್ಟ್ ಮಾಡಿದ ಕೆಲಸ ಅಂದರೆ ಎಲ್ಲನೂ ಹೋಗಿ ಫೋಟೋ ತೆಗೆಸ್ಕೊಂಡಿದ್ದು. ನೈಟೆಲ್ಲ ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ದೀವಿ. ನಮ್ಮಮ್ಮನ ಒಬ್ಬರನ್ನ ಬಿಟ್ಟು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಸಖತ್ ಎಂಜಾಯ್ ಮಾಡಿದ್ದೀವಿ ನಾವಂತೂ. ಗೆಸ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರು, ಅಮ್ಮ ಮಾತ್ರ ಒಂದು ಸ್ಟೆಪ್ ಕೂಡ ಹಾಕಲಿಲ್ಲ. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಡ್ಯಾನ್ಸ್ ಮಾಡಿದ್ವಿ. ನಿಜವಾಗ್ಲೂ ಎಲ್ಲರೂ ಡ್ಯಾನ್ಸ್ ಮಾಡ್ತೀವಿ ಈ ಥರ. ನಮ್ಮ ಅಂಕಲ್ಲು, ಸತೀಶ್ ಅಂಕಲ್ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ. ಅದನ್ನೇ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡ್ತೀನಿ, ಆವಾಗ ಅದನ್ನು ನೋಡ್ಬೋದು. ಎಂಜಾಯ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ ನಾವೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಫಸ್ಟ್ ದೊಡ್ಡ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಇವಾಗ ಆಲ್ಮೋಸ್ಟ್ 8 ಗಂಟೆ ಆಗಿದೆ ಟೈಮು. ಬೇಗ ಹೋದರೆ ರಶ್ ಇರಲ್ಲ, ಕ್ರೌಡ್ ಎಲ್ಲ ಕಡಿಮೆ ಇರುತ್ತೆ, ನಿಮಗೆ ಆರಾಮಾಗಿ ಎಂಜಾಯ್ ಮಾಡ್ಬೋದು ವ್ಯೂವೆಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ಅರ್ಲಿನೇ ಹೊರಟಿದ್ದೀವಿ. ದೊಡ್ಡ ಬೆಟ್ಟ ನೋಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವಿಲ್ಲಿ ದೊಡ್ಡ ಬೆಟ್ಟಗೆ ಬಂದು ರೀಚ್ ಆದ್ವಿ. ಬಟ್ ಮೇಲಕ್ಕೆ ಬಿಡಲ್ಲ, ಯಾಕೆಂದರೆ 9 o'clock ಆಗಬೇಕು ಅಂತ ಹೇಳಿ. ಅಲ್ಲಿವರೆಗೂ ಏನು ಮಾಡೋದು, ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ನೆನ್ನೆನೂ ಕೂಡ ರೀಲ್ಸ್ ಮಾಡಿದ್ವಿ. ಇವಾಗ ಪ್ರತೀಕ್ಷಾ ಮತ್ತು ನನ್ನ ಮಗಳು ಇಬ್ಬರು ಸೇರ್ಕೊಂಡು ರೀಲ್ಸ್ ಮಾಡ್ತಾ ಇದ್ದಾರೆ. ಪ್ರತೀಕ್ಷಾ ಮಾಡಿದ್ರೆ ಗೊಂಬೆ ಚೆನ್ನಾಗಿ ಮಾಡ್ತಾ ಇರಲಿಲ್ಲ, ಗೊಂಬೆ ಚೆನ್ನಾಗಿ ಮಾಡಿದ್ರೆ ಪ್ರತೀಕ್ಷಾ ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು ಹೇಗೆಲ್ಲ ಪ್ರಾಕ್ಟೀಸ್ ನಡೀತಿದೆ ಅಂತ. ಇವಾಗ ತುಂಬಾ ಟ್ರೆಂಡಿಂಗ್ ಆಗಿರುವಂಥ ಯೂತ್ ಮೂವಿ ಸಾಂಗಿಗೆ ನಾವಿಲ್ಲಿ ರೀಲ್ಸ್ ಮಾಡ್ತಾ ಇದ್ದೀವಿ. ನಿನ್ನೆ ನಾವು ಅದನ್ನು ರೀಲ್ಸ್ ಮಾಡಿದ್ವಿ, ಅದನ್ನು ಕೂಡ ಪೋಸ್ಟ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ. ತುಂಬಾ ಚೆನ್ನಾಗಿತ್ತು. ಇವಾಗ ನಮಗೆ 9 o'clock ಆಗಿರೋದ್ರಿಂದ ಬಿಡ್ತಿದ್ದಾರೆ, ನಾವು ಹೊರಟಿದ್ದೀವಿ. ನಾವು ಫಸ್ಟ್ ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಎಷ್ಟು ರಶ್ ಇತ್ತು ಅಂತ ಹೇಳಿದ್ರೆ ತುಂಬಾ ರಶ್ ಇತ್ತು. ಆ್ಯಂಡ್ ಅಲ್ಲಿ 9 o'clockವರೆಗೂ ಯಾರಿಗೂ ಬಿಡಲ್ಲ ಅಂತ ಹೇಳಿದರು. ಅಲ್ಲೋಗಿ ನೋಡಿದ್ರೆ ತುಂಬಾ ವೆಹಿಕಲ್ ಇದೆ ಆ್ಯಂಡ್ ಜನಗಳು ಕೂಡ ಇದ್ದಾರೆ. ಲೋಕಲ್ ಪೀಪಲ್ಸ್ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಪೊಲೀಸ್ಗಳು ಬಿಡ್ತಾಯಿದ್ರು. ನಮ್ಮಗಳೆಲ್ಲ ಔಟ್ರಸ್ ಅಲ್ವಾ, ಹಾಗಾಗಿ ನಮ್ಮನ್ನು ಯಾರೂ ಬಿಟ್ಟಿರಲಿಲ್ಲ. ವ್ಯೂ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಊಟಿ ಅಂತ ಹೇಳಿದ್ರೆ ನೀಲಗಿರಿ ಮರಗಳು ಎಲ್ಲ ಕಡೆ ತುಂಬ ಚೆನ್ನಾಗಿರುತ್ತೆ, ಫ್ಲವರ್ಸ್ ತುಂಬ ಚೆನ್ನಾಗಿರುತ್ತೆ. ಹಿಂದೇರಿ ಗೊತ್ತಾಯ್ತು. അതന്നെ ഇതേമാതിരി ചെയ്യണം നമ്മുടെ നാട്ടിലെന്ത്. ಎಲ್ಲ ನಮ್ಮವರು ನೋಡ್ತಾ ಇರ್ಬೋದು. ಎಲ್ಲ ಸ್ನ್ಯಾಕ್ಸ್ ಎಲ್ಲ ಬೆಳಗ್ಗೆ ತೊಗೊಂಡು ತಿಂತಿದ್ದಾರೆ. ಹಾಗೆ ಕೂಡ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ. ಇಲ್ಲೂ ಕೂಡ ಎಂಟ್ರೆನ್ಸ್ ಟಿಕೆಟ್ನ ತೊಗೊಂಡು ನಾವು ಹೋಗಬೇಕು. 9 o'clockಗೆ ಈ ಥರ ಇದೆ ವೆದರ್. ಇಲ್ಲಿ ಊಟಿನಲ್ಲಿ ಜನ ತುಂಬ ಕಡಿಮೆ ಇದ್ದಾರೆ. ತುಂಬ ಏನು ಹೆವಿ ಕ್ರೌಡ್ ಅಂತೇನಿಲ್ಲ, ಸ್ವಲ್ಪ ಜನ ಇದ್ದು ಚೆನ್ನಾಗಿತ್ತು. ಊಟಿ ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾವು ಸಮ್ಮರಲ್ಲಿ ಹೋಗಿರೋದ್ರಿಂದ ಊಟಿನಲ್ಲಿ ದೊಡ್ಡ ಬೆಟ್ಟದಲ್ಲಿ ನಮಗೆ ಏನು ಅಂತ ಖುಷಿ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವಾಗ ಸೀಸನಲ್ಲಿ ಹೋದರೆ, ಅಂದರೆ ಈಗ ನವಂಬರಲ್ಲೆಲ್ಲ ಹೋದರೆ ಫುಲ್ಲು ಮೋಡಗಳೆಲ್ಲ ಮುಖದ ಮುಂದೆ ಎಲ್ಲ ಹೋಗುತ್ತಂತೆ, ಮುಖದ ಮೇಲೆಲ್ಲ ಹೋಗುತ್ತೆ, ಮೋಡಗಳು ಮೂವ್ ಆಗೋದೆಲ್ಲ ಕಾಣುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ನಾವು ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು, ನಮ್ಗೆ ಅದು ಯಾವುದೇ ಥರ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ ಅಲ್ಲಿ. ಆ ವ್ಯೂವನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ವಾಕ್ ಮಾಡ್ದಂಗೆ ಅನ್ನಿಸ್ತು ನಮಗೆ. ಅದು ಬಿಟ್ಟರೆ ದೊಡ್ಡ ಬೆಟ್ಟದಲ್ಲಿ ವಾವ್ ಅನ್ನೋಂಥ ಎಕ್ಸೈಟ್ಮೆಂಟ್ ಆಗುವಂಥ ಪ್ಲೇಸ್ ಅಂತ ನನಗೆ ಅನ್ನಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಸೀಸನ್ ಅಲ್ದಿರೋ ಟೈಮಲ್ಲಿ ಹೋಗಿರೋದ್ರಿಂದ ಮೋಸ್ಟ್ಲಿ ಆಗಿರ್ಬೋದು ಅಂತ ಅನ್ನಿಸ್ತು.
ಫಾಸ್ಟಾಗಿ ಬರುತ್ತಿಲ್ಲ, ನಿಧಾನ. ನನ್ನ ಮಗ ಫುಲ್ಲು ನಮ್ಮ ಅಪ್ಪಾಜಿ ಜೊತೆನೇ ಇದ್ದ, ಅವರೇ ಇನ್ಚಾರ್ಜ್ ಅವನಿಗೆ. ನಾವೆಲ್ಲ ಫೋಟೋಸು ರೀಲ್ಸ್ ಅಂತೆಲ್ಲ ಬ್ಯುಸಿ ಇದ್ವಿ, ಹಂಗಾಗಿ ಅಪ್ಪಾಜಿ ಅವನ್ನ ಚೆನ್ನಾಗಿ ನೋಡ್ಕೊತಾ ಇದ್ರು. ಗೊಂಬೆನೂ ಅಷ್ಟೇ, ನನ್ನ ಮಗನ ಗೊಂಬೆನ ಬುಜ್ಜಿನ ಎಲ್ಲನೂ ಹಿಡ್ಕೊಂಡು ಫೋಟೋ ತೆಗ್ಸೋದಂತೂ ನಿಜವಾಗ್ಲೂ ರಿಸ್ಕ್ ಅಂತಲೇ ಹೇಳ್ಬೋದು. ಇವ್ರು 3 ಜನದಲ್ಲೂ ಒಬ್ರಿಗೂ ಕೂಡ ಫೋಟೋಸ್ ಅಂದರೆ ಇಷ್ಟನೇ ಆಗಲ್ಲ. ಅದರಲ್ಲೂ ನನ್ನ ಮಗಳಿಗಂತೂ ಫೋಟೋಸ್ ಅಂದ್ರೇ ಆಗಲ್ಲ. ಈವನ್ ನನ್ನ ಮಗನಿಗೂ ಕೂಡ ಸೇಮ್ ಅವ್ರ ಅಕ್ಕಂದೇ ಬುದ್ಧಿ, ಫೋಟೋಸ್ ಅಂದರೆ ಆಗಲ್ಲ. ಬುಜ್ಜಿ ಓಕೆ ಸ್ವಲ್ಪ ತೆಗ್ಸ್ಕೊತಾಳೆ, ಸಪೋರ್ಟ್ ಎಲ್ಲ ಮಾಡ್ತಾಳೆ. ಬಟ್ ನಾನು ಇಬ್ಬರು ಮಕ್ಳಿಗೆ ಫೋಟೋಸ್ ವೀಡಿಯೋಸ್ ಅಂದರೆ ಅಲರ್ಜಿ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ವ್ಯೂ ತುಂಬ ಚೆನ್ನಾಗಿರೋದ್ರಿಂದ ನಾವು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಈವನ್ ದೊಡ್ಡ ಬೆಟ್ಟ ಅಂತ ಅಲ್ಲ, ಊಟಿನಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ದೀವಿ, ಯಾವ್ಯಾವ ಪ್ಲೇಸ್ಗೆ ಹೋಗಿದ್ದೀವಿ, ಎಲ್ಲ ಕಡೆ ಒಳ್ಳೆ ಫೋಟೋಸ್ ತೊಗೊಂಡಿದ್ದೀವಿ, ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀವಿ, ರೀಲ್ಸ್ ಕೂಡ ಮಾಡಿ ಸಖತ್ ಎಂಜಾಯ್ ಮಾಡಿದ್ದೀವಿ. ಅದು ನಿಮಗೆ ನಾಳೆ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ನಾವು 3rd ಡೇ ಊಟಿನಲ್ಲಿ ಸಖತ್ತಾಗಿ ರೀಲ್ಸ್ ಮಾಡಿದ್ದೀವಿ, ಫ್ಯಾಮಿಲಿ ಎಲ್ಲರೂ ಕೂಡ. ಅದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಮೆಮೊರೀಸ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಪ್ರೀತು ತುಂಬ ಕಡಿಮೆ ಕಡೆ ಫೋಟೋಸಲ್ಲಿ ಇರೋದು. ಯಾಕೆ ಅಂತ ಹೇಳಿದ್ರೆ ನಮ್ಮದು ಫೋಟೋಸ್ ಎಲ್ಲ ಅವನೇ ತೆಗಿತಾ ಇರೋದ್ರಿಂದ ಅವನು ನಮ್ಮ ಕಡೆ ಜಾಸ್ತಿ, ಅವನು ಫೋಟೋದಲ್ಲಿ ಜಾಸ್ತಿ ಇಲ್ಲ. ಆಗಾಗ ಅವಾಗವಾಗ ಅಲ್ಲಲ್ಲಿ ಒಂದೊಂದು ಸೆಲ್ಫಿ ತೊಗೊತಾ ಇದ್ದ ಅವನು. ಎಲ್ಲ ಪ್ಲೇಸಲ್ಲೂ ಫೋಟೋಸ್ ತೊಗೊಂಡು ರೀಲ್ಸ್ ಮಾಡಿಕೊಂಡು ಸಖತ್ ಎಂಜಾಯ್ ಮಾಡಿದ್ದೀವಿ ನಾವಂತೂ. ದೊಡ್ಡಬೆಟ್ಟೆಯಿಂದ ಮುಗಿಸ್ಕೊಂಡು ನಾವು ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ. ಅಲ್ಲಿ ಊಟ ಲಭ್ಯವಿದೆ ಅಂತ ಕನ್ನಡ ಬೋರ್ಡ್ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಸೊ ಫುಡ್ ಹೇಗಿದೆ ಅಂತ ನೋಡಬೇಕು, ಟೇಸ್ಟ್ ಮಾಡೋಣ ಅಂತ ಹೇಳಿ ಬಂದ್ವಿ. ನಿಜವಾಗ್ಲೂ ನನಗಂತೂ ಇಷ್ಟ ಆಗಲಿಲ್ಲ, ಎಕ್ಸ್ಪೆನ್ಸಿವ್ ಇತ್ತು. ಬಟ್ ಫುಡ್ ಟೇಸ್ಟ್ ವೈಸ್ ಏನಂತ ಚೆನ್ನಾಗಿರಲಿಲ್ಲ. ನಮಗೂ ಗೊತ್ತಿಲ್ಲದೆ ಇರೋ ಜಾಗ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ಹೀಗೆಲ್ಲ ಆಗುತ್ತೆ. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗೋದಂತ ಪ್ಲ್ಯಾನ್ ಇತ್ತು. ಮಕ್ಕಳಿಬ್ಬರು ಟ್ವಿನ್ನಿಂಗ್ ಡ್ರೆಸ್ಸಲ್ಲಿದ್ದಾರೆ. ಒಂದು ಫೋಟೋನ ಇಬ್ಬರು ನೀಟಾಗಿ ತೆಗೆಸ್ಕೊಳ್ಳಿಲ್ಲ. ಅವರಿಬ್ಬರು ಮುದ್ದು ಮಾಡ್ತಿರ್ತಾರೆ. ಫೋಟೋಸ್ ವೀಡಿಯೋಸ್ ಏನಾದರೂ ನಾನು ಮಾಡೋಕ್ಕೋಯ್ತು ಅಂದರೆ ಸ್ಟಾಪ್ ಮಾಡಿಬಿಡ್ತಾರೆ. ಅವರಿಬ್ಬರದ್ದು ಯಾವಾಗಲೂ ಅದೇ ಕಥೆಗಳು. ಅವರು ಟ್ರಿಪ್ಪಲ್ಲಿ ಫುಲ್ ಟ್ವಿನ್ನಿಂಗಲ್ಲೇ ಇದ್ದರು. ಬಟ್ ಯಾವ ಫೋಟೋಸ್ನು ನೀಟಾಗಿ ತೆಗೆಸ್ಕೊಳ್ಳಿಲ್ಲ. ಬುಜ್ಜಿ ಮಾತ್ರ ಎಲ್ಲ ಟೈಮಲ್ಲೂ ಟ್ರಿಪ್ಪಲ್ಲಿ ಊಟ ಮಾಡೋ ಟೈಮಲ್ಲಿ ನನ್ನ ಹತ್ರನೇ ಬಂದು ಕೂತ್ಕೊಂಡು ಊಟ ಮಾಡ್ತಾಯಿದ್ಲು. ಊಟ ಆದಮೇಲೆ ನನ್ನ ಹತ್ರ ಬರ್ತಾ ಇರಲಿಲ್ಲ. ಅವಳು ಕಳ್ಳಿ ಅವಳು. ಪ್ರದೀಪ್ ಪಾಪ ಕೆಲಸ ಫೋನಲ್ಲೇ ಎಲ್ಲರಿಗೂ ಗೈಡ್ಲೈನ್ಸ್ ಕೊಟ್ಕೊಂಡು ಕೆಲಸ ಮಾಡಿಸ್ಕೊತಾರು. ಟ್ರಿಪ್ ಅಂದ್ರೂ ಅವರು ಫ್ರೀಯಾಗಿ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಕೆಲಸ ಮತ್ತು ಟ್ರಿಪ್ ಎರಡೂ ಬ್ಯಾಲೆನ್ಸ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ನಾನು ಊಟಿಗೆ ಬರೋಕ್ಕೆ ಮುಂಚೆನೇ ಫಸ್ಟೇ ಹೇಳಿದ್ದೆ, ನಾನಂತೂ ಚಾಕ್ಲೇಟ್ ಫ್ಯಾಕ್ಟ್ರಿ ಮತ್ತು ಟೀ ಫ್ಯಾಕ್ಟ್ರಿ ನೋಡಲೇಬೇಕು ಅಂತ ಹೇಳಿದ್ದೆ. ಹಾಗಾಗಿ ನಾವಿಲ್ಲಿ ಬೆಂಚ್ ಮಾರ್ಕ್ ಅಂತ ಒಂದು ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಒಟ್ಟಿಗೆ ಇದೆ, ಅಲ್ಲಿಗೆ ಬಂದಿದ್ವಿ. ನಾನು ಅಂದ್ಕೊಂಡಿದ್ದೆ ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ನಮ್ಮ ಕಡೆ ಇರುವಂಥ ಶುಗರ್ ಫ್ಯಾಕ್ಟ್ರಿ ಥರ ತುಂಬ ದೊಡ್ಡದಾಗಿರುತ್ತೆ ಅಂತ. ಅಲ್ಲೋದು ನೋಡಿದ್ಮೇಲೆ ಗೊತ್ತಾಯಿತು ತುಂಬ ಚಿಕ್ಕದಾಗಿರುತ್ತೆ ಅಂತ. ತುಂಬ ದೊಡ್ಡದಾಗಿರುವಂಥ ಫ್ಯಾಕ್ಟ್ರಿಗಳು ಇದೆಯಂತೆ. ಬಟ್ ದೊಡ್ಡಬೆಟ್ಟದಿಂದ ಬರಬೇಕಂದ್ರೆ ನಮಗೆ ಆನ್ ದ ವೇ ಸಿಕ್ಕಿರೋದ್ರಿಂದ ಬ್ರೇಕ್ಫಾಸ್ಟ ಮುಗಿಸ್ಕೊಂಡು ಮತ್ತೆ ವಾಪಸ್ ನಾವು ಅಲ್ಲೇ ಹೋಗಿದ್ವಿ ನೋಡೋಣ ಅಂತ ಹೇಳಿಬಿಟ್ಟು. ಇದಿಷ್ಟೇ ಚಾಕ್ಲೇಟ್ ಫ್ಯಾಕ್ಟ್ರಿ. ಇದು ಏನಿಲ್ಲ ನಿಮಗೆ ಕಾಣಿಸ್ತಾ ಇದೆ, ಇದೇ ಪ್ರೋಸೆಸ್ಸಲ್ಲಿ ಚಾಕ್ಲೇಟ್ನ ಮಾಡ್ತಾರಂತೆ. ತುಂಬ ಚಿಕ್ಕದಾಗೇ ಇತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು. ಇಷ್ಟೇ ಅಲ್ಲಿರೋ ಮಿಷಿನರೀಸು. ನನ್ನ ತಲೆಯಲ್ಲಿ ತುಂಬ ದೊಡ್ಡದಾಗಿರುತ್ತೆ ಅಂತೆಲ್ಲ ಏನೇನೋ ಇಮ್ಯಾಜಿನೇಷನ್ ಇತ್ತು. ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ಇಷ್ಟೇ ಚಿಕ್ಕದ್ರಲ್ಲೇ ಚಾಕ್ಲೇಟ್ ಮಾಡೋದಾ ಹೌದಾ ಅಂತ ಅಂದ್ಕೊಂಡೆ. ಬಟ್ ಇನ್ನೂ ತುಂಬ ದೊಡ್ಡದಾಗೆಲ್ಲ ಇರುತ್ತಂತೆ. ಬಟ್ ನಾವು ಹೋಗಿದ್ದು ಈ ಫ್ಯಾಕ್ಟ್ರಿಗೆ, ಹಾಗಾಗಿ ಇಲ್ಲಿ ಇದ್ದಿದ್ದು ಇಷ್ಟೇ ಚಿಕ್ಕದು ಅಂತಲೇ ಹೇಳ್ಬೋದು. ಅಪ್ಪಾಜಿ ಎಲ್ಲ ಊಟಿಗೆ ಟ್ರಿಪ್ಗೆ ಹೋದ ಅಂತ ಅವಾಗ ತುಂಬ ದೊಡ್ಡ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದ್ರಂತೆ, ಟೀ ಫ್ಯಾಕ್ಟ್ರಿಗೆ. ಅವ್ರು ಹೇಳ್ತಾಯಿದ್ರು ತುಂಬ ದೊಡ್ಡದು ನಾನು ಹೋಗಿದ್ದಂಥ ಫ್ಯಾಕ್ಟ್ರಿ ಅಂತ. ಬಟ್ ನಾವು ಇವಾಗ ಹೋಗಿರೋದು ಇದು ಚಿಕ್ಕದು ಫ್ಯಾಕ್ಟ್ರಿ. ಚಾಕ್ಲೇಟ್ ಇದಿಷ್ಟರಲ್ಲೇ ಚಾಕ್ಲೇಟ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಹಾಗೆ ಯಾರ್ಯಾರು ಹೋಗ್ತಾರೆ ಅವರಿಗೆಲ್ಲರಿಗೂ ಕೂಡ ಒಂದೊಂದು ಟೇಸ್ಟಿಗೆ ಅಂತ ಕೊಡ್ತಾರೆ. ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಚಾಕ್ಲೇಟ್ ಅಷ್ಟು ಟೇಸ್ಟಲ್ಲಿ ನಾನು ಟೇಸ್ಟ್ ಮಾಡಿದ್ದಂದರೆ ಅದು ಇಲ್ಲೇ. ಅಷ್ಟೇ ಅಲ್ಲ, ಇಲ್ಲಿ ಎಲ್ಲರೂ ಕೇಳಿದೆ ನಾನು ಯಾರಿಗಾರು ಚಾಕ್ಲೇಟ್ ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು. ಟೇಸ್ಟು ಯಾರಿಗೂ ಇಷ್ಟ ಆಗಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಟೀ ಫ್ಯಾಕ್ಟ್ರಿಗೆ. ನನಗಂತೂ ಫುಲ್ ಖುಷಿಯಾಗಿ ನೋಡ್ತಾ ಇದ್ದೆ ಟೀ ಫ್ಯಾಕ್ಟ್ರಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಟೀ ರೆಡಿಯಾಗಿ ಬೀಳ್ತಾ ಇರೋಂಥದ್ದು. ನಾನು ಅಂದ್ಕೊಂಡೆ ಟೀ ಫ್ಯಾಕ್ಟ್ರಿಲಿ ಅಂತ ಅಂದರೆ ಟೀ ಸೊಪ್ಪನ್ನ ಏನಿದು ಲೀವ್ಸ್ ಇರುತ್ತೆ ಅದನ್ನು ಫುಲ್ಲು ಡ್ರೈ ಮಾಡಿ ಎಲ್ಲ ಆಮೇಲೆ ಮಾಡ್ತಾರೆ ಅಂತ. ಬಟ್ ಇಲ್ಲ, ಹಸಿದು ಏನು ಲೀವ್ಸ್ ಇರುತ್ತೆ ಅದರಿಂದನೇ ಟೀನ ಡೈರೆಕ್ಟಾಗಿ ರೆಡಿ ಮಾಡ್ತಾರೆ. ನೋಡಿದ ತಕ್ಷಣ ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ದೊಡ್ಡದೇನಿರಲಿಲ್ಲ ಫ್ಯಾಕ್ಟ್ರಿ, ಬಟ್ ಆದರೂ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಇಲ್ಲಿ ಅದೇನು ಕಿತ್ಕೊಂಬಂದಿರ್ತಾರೆ, ಆ ಟೀ ಚಿಗ್ರಿ ಏನೇನು ಕಿತ್ಕೊಂಬಂದಿರ್ತಾರೆ ಅದನ್ನು ಡೈರೆಕ್ಟಾಗಿ ಇಲ್ಲಿ ಹಾಕ್ತಾರೆ. ಅದನ್ನು ಹಾಕಿದ್ಮೇಲೆ ಅದು ಸ್ವಲ್ಪ ಡ್ರೈ ಮಾಡುತ್ತೆ.
ಅದನ್ನು 2 ಟೈಮ್ಸ್ ರಿಪೀಟ್ ಮಾಡ್ತಾರೆ. ಆವಾಗ 2 ಟೈಮ್ಸ್ ರಿಪೀಟ್ ಆಗೋಷ್ಟರಲ್ಲೇ ಅದು ಫುಲ್ಲು ಪುಡಿ ಪುಡಿ ಆಗಿಬಿಟ್ಟಿರುತ್ತೆ. ಸೊ ಅದು ಹಂಗೆ ಮಿಷಿನಲ್ಲಿ ಹೋಗ್ಬಿಟ್ಟು ಟೀ ಪೌಡ್ರ್ ಥರ ಬೀಳುತ್ತೆ. ಮಿಡಲಲ್ಲಿ ಏನು ಪ್ರೊಸೆಸ್ ಇರುತ್ತೆ ನಮ್ಗೆ ಕಾಣಿಸಲ್ಲ ಅದು. ಆ್ಯಂಡ್ ಇಲ್ಲೂ ಕೂಡ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ. ನಾವು ಎಂಟ್ರೆನ್ಸ್ ಟಿಕೆಟ್ ತೊಗೊಂಡೇ ಹೋಗಬೇಕು. ಯಾವುದೇ ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ಊಟಿನಲ್ಲಿ ಎಲ್ಲ ಕಡೆ ಎಂಟ್ರೆನ್ಸ್ ಫೀನ ನಾವು ಪೇ ಮಾಡಲೇಬೇಕು. ನೋಡ್ತಾ ಇರ್ಬೋದು ಇಷ್ಟೊಂದು ಜನ ಹೋಗ್ತಿದ್ದಾರೆ. ನನಗಂತೂ ಖುಷಿ ಇತ್ತು. ಪ್ರದೀಪ್ ಇಲ್ಲಿ ಕೇಳ್ತಾಯಿದ್ರು, ನೀನು ಊಟಿ ಅಂತ ಹೇಳಿದ ತಕ್ಷಣ ನನಗೆ ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿನ ತೋರಿಸ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದೆ. ಸೊ ನೋಡಾಯ್ತಾ ಇಷ್ಟ ಆಯಿತಾ ಅಂತೆಲ್ಲ ಕೇಳ್ತಾಯಿದ್ರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು 3 ಮಂಕಿಗಳು ಆಟ ಆಡ್ತಿದ್ರು. ನಾನು ನಮ್ಮ ಮಕ್ಳಿಗೆ ಹೇಳ್ತಾಯಿದ್ದೆ, ನೋಡಿ ನೀವು 3 ಜನ ಹೆಂಗೆ ಆಟ ಆಡ್ತೀರಾ, ಅಲ್ಲೂ ಮಂಕಿಗಳು ಹಂಗೆ ಆಟ ಆಡ್ತಿದೆ ಅಂತ. ಹಾಗೆ ಇಲ್ಲಿ ಬೆಂಚ್ ಮಾರ್ಕಲ್ಲಿ ಟೀನ ನಮಗೆ ಟೇಸ್ಟಿಗೆ ಕೊಡ್ತಾರೆ. ಹೇಗಿರುತ್ತೆ ಟೇಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಬುಜ್ಜಿ ನೋಡಿ ಯಾವ ಕಾಫಿ ಟೀ ಏನೂ ಬಿಡಲ್ಲ, ಆಲ್ರೌಂಡರ್ ಅವಳು, ಎಲ್ಲನೂ ಕೂಡ ಟೇಸ್ಟ್ ಮಾಡ್ತಾಳೆ. ನಾನು ಒಂದು ಸಿಪ್ ಟೇಸ್ಟ್ ಮಾಡಿದೆ. ನಾನು ಟೀ ಕಾಫಿ ಯೂಶಲಿ ಯಾವಾಗಲೂ ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಹೇಳಿದರು ನಮಗೆ ಅಂಕಲ್ ಫ್ರೆಂಡ್ ಒಬ್ಬರು, ಟೀ ಟೇಸ್ಟ್ ಮಾಡಿ ಬಟ್ ಅಲ್ಲಿ ಏನು ಬೈ ಮಾಡಬೇಡಿ, ಚಾಕ್ಲೇಟ್ನೂ ಅಷ್ಟೇ ಬೈ ಮಾಡಬೇಡಿ ಅಂತ ಹೇಳಿದರು. ಸೊ ಟೀ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತೆಲ್ಲ ಏನೂ ಇಲ್ಲ, ನಾರ್ಮಲಾಗಿ ಇತ್ತು ಅಂತ ಎಲ್ಲ ಹೇಳಿದ್ರು. ಬಿಕಾಸ್ ನಾನು ಟೇಸ್ಟ್ ಮಾಡಲ್ಲ, ಹಾಗಾಗಿ ಇಲ್ಲಿ ಹಾಟ್ ಚಾಕ್ಲೇಟ್ನ ಮಾಡ್ತಿದ್ದಾರೆ. ಬಟ್ ಅದು ಮಾಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ರೆಡಿ ಆಗೋಕ್ಕೆ ನಾವು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ತುಂಬ ಟೈಮ್ ಬೇಕಾಗುತ್ತೆ, ಇನ್ನು 1 ಅವರ್ ಏನೋ ಹೇಳಿದ್ರು ನಮಗೆ ಟೈಮ್ ಬೇಕು ಅಂತ. ನಮ್ಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲದಿರೋದ್ರಿಂದ ನಾವು ಹಾಟ್ ಚಾಕ್ಲೇಟ್ ಎಲ್ಲ ಟೇಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಚಾಕ್ಲೇಟ್ ಫ್ಯಾಕ್ಟ್ರಿನಲ್ಲಿ ಚಾಕ್ಲೇಟ್ಸ್ ಈ ಥರ ಎಲ್ಲ ಮಾಡಿಟ್ಟಿದ್ರು. ಮಕ್ಕಳೆಲ್ಲ ಅಲ್ಲಿ ಎಂಜಾಯ್ ಮಾಡಿಕೊಂಡು ಫೋಟೋಸು ಎಲ್ಲ ತೆಗೆಸ್ಕೊತಾಯಿದ್ರು. ನನ್ನ ಮಗಳು, ನಾನು ಅದು ನೋಡಲಿಲ್ಲ, ನನ್ನ ಮಗಳು ನೋಡಿದ ತಕ್ಷಣ ಓಡೋಗ್ಬಿಟ್ಲು ಚಾಕ್ಲೇಟ್ ಅಂತ ಹೇಳ್ಬಿಟ್ಟು. ಅಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಸಖತ್ ಎಂಜಾಯ್ ಮಾಡಿದ್ಲು. ನನ್ನ ಮಕ್ಕಳು ಜೊತೆಗೆ ನನ್ನ ತಮ್ಮನೂ ಕೂಡ ಅವರ ಸೇರಿಸ್ಕೊಂಡು ಎಂಜಾಯ್ ಮಾಡ್ತಿದ್ದಾನೆ. ನೋಡಿ ಅಲ್ಲೇನಾದ್ರು ರಿಯಲ್ ಚಾಕ್ಲೇಟ್ ಏನಾದ್ರು ಇಟ್ಟಿದ್ರೆ ಎಲ್ಲ ತಿಂದಾಕ್ಬಿಡೋರು ಇವರು, ಹಂಗೆ ಆಡ್ತವ್ರೆ ಅಲ್ಲಿ. ಸಖತ್ತಾಗಿತ್ತು ನಮ್ಮ ಟ್ರಿಪ್ ಊಟಿದು. ಮೆಮೊರಬಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಹಾಗೆ ಇಲ್ಲಿ ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಏನಿದೆ ಅದಕ್ಕಿಂತ ದೊಡ್ಡದಾಗಿ ಚಾಕ್ಲೇಟ್ಸ್ ಔಟ್ಲೆಟ್ಗಳ ಥರ ಇಲ್ಲಿದೆ. ಇಲ್ಲಿ ತುಂಬಾ ವೆರೈಟಿ ಟೇಸ್ಟಿಯಾಗಿರುವಂಥ ಚಾಕ್ಲೇಟ್ಸ್ ಇದೆ. ಡೈರೆಕ್ಟಾಗಿ ನಾವು ಇಲ್ಲೇ ಟೇಸ್ಟ್ ಮಾಡಿ ತೊಗೋಬೋದು. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ನಾವು ಬೈ ಮಾಡ್ತೀವಿ ಅಂತ ಹೇಳಿದ್ರೆ ಮಾತ್ರ ನಮಗೆ ಟೇಸ್ಟಿಗೆ ಕೊಡ್ತಾರೆ. ಆ್ಯಂಡ್ 1 ಪೀಸ್ನ ನಾವು ಟೇಸ್ಟ್ ಮಾಡೋಕ್ಕೆ 10 ರೂಪಿನ ಪೇ ಮಾಡಬೇಕು. 10 ರೂಪಿನ ಪೇ ಮಾಡಿದ್ರೆ ಮಾತ್ರ ಒಂದು ಟೇಸ್ಟಿಗೆ ನಮಗೆ ಸಿಗುತ್ತೆ. ಎಲ್ಲರಿಗೂ ಟೇಸ್ಟಿಗೆ ಅಂತ ಅವ್ರು ಕೊಡಲ್ಲ. 1 ಬೈಟ್ಸ್ ಅಥವಾ ಸ್ವಲ್ಪನೇ ನಮಗೆ ಕೊಡ್ತಾರೆ, ಅದಕ್ಕೆ 10 ರೂಪೀಸ್ ಚಾರ್ಜ್ ಮಾಡಿಕೊಂಡು. ಸೊ ನಮಗೊಂದೆಲ್ಲ ಒಂದಿಷ್ಟು ಟೇಸ್ಟ್ ಮಾಡಿದ್ವಿ. ಬಟ್ ಅಲ್ಲಿ ಹೇಳಿದರು ನಮ್ಗೆ ಇಲ್ಲೆಲ್ಲ ಬೈ ಮಾಡಬೇಡಿ, ಇಲ್ಲಿ ಸೆಕೆಂಡ್ಸ್ ಕ್ವಾಲಿಟಿ ಚಾಕ್ಲೇಟ್ಸ್ ಸಿಗುತ್ತೆ ಅಂತ. ಬಟ್ ಕೆಲವೊಂದು ಟೇಸ್ಟ್ ಇಷ್ಟ ಆಗಿರೋದ್ರಿಂದ ನಾವು ರಾಸ್ಬೆರಿ ಚಾಕ್ಲೇಟ್ಸ್ನ ಬೈ ಮಾಡಿದ್ವಿ. ಮ್ಯಾಂಗೋ ಟೇಸ್ಟ್ ಮಾಡಲು ಇಲ್ಲ, ಬೈ ಮಾಡಲು ಇಲ್ಲ, ಮಾಡಬೇಕಿತ್ತು ಅಂತ ಆಚೆ ಬಂದಮೇಲೆ ಅನ್ನಿಸ್ತು. ಎಲ್ಲ ವೆರೈಟೀಸ್ ಚಾಕ್ಲೇಟ್ಸು ಇದೆ. ಡಾರ್ಕ್ ಚಾಕ್ಲೇಟ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ರಾಸ್ಬೆರಿ ಚಾಕ್ಲೇಟ್ಸ್ ತುಂಬ ಚೆನ್ನಾಗಿದೆ. ಸೊ ನಾವು ಕೂಡ ಅದನ್ನೆಲ್ಲ ಬೈ ಮಾಡಿದ್ವಿ. ಸೊ ನೋಡ್ತಾ ಇರ್ಬೋದು ನನ್ನ ಮಗಳು, ನನ್ನ ತಮ್ಮ, ನಮ್ಮ ಆಂಟಿ ಎಲ್ಲರೂ ಕೂಡ ನಾವಿಲ್ಲಿ ಸ್ವಲ್ಪ ಸ್ವಲ್ಪ ಚಾಕ್ಲೇಟ್ಸ್ನೆಲ್ಲ ಬೈ ಮಾಡಿದ್ವಿ. ಪ್ರದೀಪ್ ಪೇ ಮಾಡ್ತಿದ್ದಾರೆ, ಚಾಕ್ಲೇಟ್ ಎಲ್ಲ ಬೈ ಮಾಡಿದ್ವಲ್ಲ ಹಾಗಾಗಿ. ಬಟ್ ಯಾರಿಗೂ ಟೇಸ್ಟ್ ಕೊಡಲ್ಲ ಇದು, ಅದೇ ಬೇಜಾರಾಗುತ್ತೆ. ಬಟ್ ನಮ್ಮ ಮೈಸೂರಲ್ಲೆಲ್ಲ ಫ್ಯಾಕ್ಟ್ರಿ ಇದೆಲ್ಲ, ಮೈಸೂರು ಪಾಕ್ ಫ್ಯಾಕ್ಟ್ರಿ, ಅಲ್ಲಿ ಯಾರೇ ಎಷ್ಟೇ ಟೇಸ್ಟ್ ಮಾಡಿದ್ರು ಕೊಡ್ತಾರೆ, ಅದು ಫ್ರೀ ಆಫ್ ಕಾಸ್ಟಲ್ಲಿ. ಇಷ್ಟ ಇತ್ತು ಅಂದರೆ ಬೈ ಮಾಡ್ಬೋದು, ಬಟ್ ಇಲ್ಲ ಆಗಲ್ಲ, ಒಂಚೂರು ನಾವು ಟೇಸ್ಟ್ ಮಾಡ್ತೀವಿ. ಹಾಗೆ ಈ ಚಾಕ್ಲೇಟ್ ಫ್ಯಾಕ್ಟ್ರಿನಲ್ಲಿ ಏನಾಗಿದೆ ಅಂದರೆ ಚಾಕ್ಲೇಟ್ಸ್ ಔಟ್ಲೆಟ್ಸ್ ತುಂಬ ದೊಡ್ಡದಾಗಿದೆ. ಈವನ್ ಟೀ ಫ್ಯಾಕ್ಟ್ರಿನೂ ಅಷ್ಟು ದೊಡ್ಡದಾಗಿರಲಿಲ್ಲ, ಚಾಕ್ಲೇಟ್ ಫ್ಯಾಕ್ಟ್ರಿನೂ ಅಷ್ಟು ದೊಡ್ಡದಾಗಿರಲಿಲ್ಲ. 2-3 ಫ್ಲೋರಲ್ಲಿ ಇದೆ ಇದು, ಎಲ್ಲ ಕಡೆ ಇದೇ ಥರ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಆಯಿಲ್ ಏನೇನೋ ಎಲ್ಲ ಸಿಗುತ್ತೆ. ನಾವು ಅದನ್ನೆಲ್ಲ ನೋಡೋಕ್ಕೂ ಹೋಗಲಿಲ್ಲ, ಬೈ ಕೂಡ ಮಾಡಲಿಲ್ಲ. ಶಾಪಿಂಗ್ ಎಲ್ಲ ಇದೆ ಇಲ್ಲಿ ಒಳಗಡೆ, ಬಟ್ಟೆದು, ಆಕ್ಸೆಸರೀಸು ಎಲ್ಲ ಏನೇನು ಬೇಕು ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಇಯರಿಂಗ್ಸ್ ಎಲ್ಲ ಇದೆ, ಯಾರು ಬೇಕನ್ನೋ ಶಾಪಿಂಗ್ ಮಾಡ್ಬೋದು. ಬಟ್ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಶಾಪಿಂಗ್ ಮಾಡಿಲ್ಲ ಇಲ್ಲಿ ಅಂದ್ರೆ ಬೆಸ್ಟ್ ಅಂತ ಅನ್ನಿಸ್ತು, ಯಾಕಂದರೆ ಹೊರಗಡೆನೂ ನಮಗೆ ಸಿಗುತ್ತೆ ಈಸಿಯಾಗೆ. ಬಟ್ ಇಲ್ಲಿ ಒಂದು ಮೆಮೊರಿ ಅಂತ ನಾವು ಬೈ ಮಾಡಬೇಕು, ಬಟ್ ಕಾಸ್ಟ್ಲಿ ಇತ್ತು ಎಲ್ಲರೂ ಕೂಡ. ಹಾಗೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮದು ಒಂದು ಡಿಮ್ಯಾಂಡಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ನಾವಿಲ್ಲಿ ಬಂದಿದ್ದು. ಇಲ್ಲೂ ಕೂಡ ಅಷ್ಟೇ, ಒಬ್ಬೊಬ್ಬರಿಗೆ 40 ರೂಪಿನೋ 50 ರೂಪಿನೋ ಚಾರ್ಜ್ ಮಾಡ್ತಾರೆ. ಇದೇನಂತ ಹೇಳಿದ್ರೆ ಟೀ ಎಸ್ಟೇಟ್ ಮಧ್ಯದಲ್ಲಿ ನಿಂತ್ಕೊಂಡು ನಾವು ಕಾಶ್ಮೀರಿ ಡ್ರೆಸ್ ಬರುತ್ತಲ್ಲ ಆ ಥರ, ಅಂದರೆ ಲೈಕ್ ಟೀ ಎಲ್ಲ ಕೀಳ್ತಾರಲ್ಲ ಆ ಥರ ಡ್ರೆಸ್ ಮಾಡಿಕೊಂಡು ಫೋಟೋಸ್ ತೆಗೆಸ್ಕೊಳ್ಳೋದು. ಇಲ್ಲೇನಂತ ಹೇಳಿದರೆ ಅಲ್ಲಿ ಫೋಟೋ ತೆಗಿಯೋಕ್ಕೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಒಂದು ಫೋಟೋ ಕಾಪಿಗೆ ನಮಗೆ ಹಾರ್ಡ್ ಕಾಪಿಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸಾಫ್ಟ್ ಕಾಪಿ ಕೊಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅವರು ಕೊಡಲ್ಲ. ಇನ್ನೊಂದು ಫೋಟೋ ಚೆನ್ನಾಗಿದೆ ಅದು ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ 200 ರೂಪೀನ ನಾವು ಪೇ ಮಾಡಬೇಕು. ನಾವು ಪೇ ಮಾಡ್ತೀವಿ ನಿಮಗೆ ಸಾಫ್ಟ್ ಕಾಪಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವ್ರು ಕೊಡಲ್ಲ.
ಒಂದಷ್ಟು ಕಲರ್ಗಳಿರುತ್ತೆ ಅಲ್ಲಿ, ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಚೂಸ್ ಮಾಡ್ಕೊಬೋದು. ಒಂದು 10 ಮಿನಿಟ್ಸ್ ಅಷ್ಟೇ ನಮಗೆ ಅವ್ರು 10 ಮಿನಿಟ್ಸು ಕೊಡೋಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 7 to 8 ಮಿನಿಟ್ಸ್ ನಮಗೆ ಕೊಡ್ತಾರೆ ಅಷ್ಟೇ. ಬಿಕಾಸ್ ಅಷ್ಟೊಂದು ಕ್ರೌಡ್ ಇರುತ್ತೆ, ಜನ ಬರ್ತಾನೆ ಇರ್ತಾರೆ. ಫಟ್ ಅಂತ ಒಂದು 2-3 ಫೋಟೋಸ್ ತೆಗಿತು, 4 ಫೋಟೋ ತೆಗೆದ್ರು ನಮ್ಮದು. ನನ್ನ ತಮ್ಮಂದು ರಕ್ಷಿತಂದೆಲ್ಲ 6 ಫೋಟೋಸ್ ಇತ್ತು. ಅವ್ರು ಒಂದು ಕಾಪಿ ತೊಗೊಂಡು ನಾವು 2 ಕಾಪಿ ತೊಗೊಂಡ್ವಿ. ಇಲ್ಲಿ ನಾನು ಮತ್ತು ರಕ್ಷಿತ ಅಷ್ಟೇ ತೆಗ್ಸ್ಕೋಬೇಕಂತ ಇಷ್ಟ ಇದ್ದಿದ್ದು. ನಾವೆಲ್ಲ ತೆಗ್ಸ್ಕೊಂಡು ಮೇಲೆಲ್ಲ ರೀಲ್ಸ್ ಎಲ್ಲ ಮಾಡಿಕೊಂಡು ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡಿಸ್ಕೊಂಡು ಕೆಳಗೆ ಬಂದು ನೋಡಿದ್ರೆ ನಮ್ಮಮ್ಮ ಅಪ್ಪಾಜಿ ಅಂಕಲ್ ಆಂಟಿ ಸತೀಶ್ ಅಂಕಲ್ ಮಂಗಳಾಂಟಿ ಎಲ್ಲ ಕೂಡ ಫೋಟೋಸ್ ತೆಗೆಸ್ಕೊಂಡು ಕಾಪಿ ಇಟ್ಕೊಂಡು ಕೂತಿದ್ರು. ಆರ್ಡ್ ಕಾಪಿನ ನಾವು ನೋಡಿ ಸಖತ್ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿ ಎಲ್ಲರೂ ಫೋಟೋ ತೆಗೆಸ್ಕೊಂಡಿದ್ರು. ಪ್ರದೀಪ್ಗೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವ್ರು ಫೋಟೋ ತೆಗೆಸ್ಕೊಳ್ಳೇ ಇಲ್ಲ, ಅವ್ರಿಗೆ ಇಷ್ಟ ಇರಲಿಲ್ಲ ಫೋಟೋಸ್ನ ತೆಗೆಸ್ಕೊಳ್ಳೋಕ್ಕೆ. ಹಾಗಾಗಿ ಅವ್ರು ಫೋಟೋಸ್ನ ತೆಗೆಸ್ಕೊಳ್ಳಿಲ್ಲ. ಅಮ್ಮ ಅಪ್ಪಾಜಿ ಅಂಕಲ್ ಆಂಟಿ ಸತೀಶ್ ಅಂಕಲ್ ಮತ್ತು ಮಂಗಳಾಂಟಿ ಎಲ್ಲ ಕೂಡ ಮಸ್ತಾಗಿ ಫೋಟೋ ತೆಗೆಸ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಬಟ್ಟೆ ಜೊತೆಲಿ ನಾವು ಮೊಬೈಲಲ್ಲಿ ತೊಗೊತೀವಿ ಅಂತ ಹೇಳಿದ್ರು. ಒಂದು 2 ಮಿನಿಟ್ಸ್ 1 ಮಿನಿಟ್ ಕೂಡ ಟೈಮ್ ಕೊಡೋಲ್ಲ. ಅವ್ರು ಏನು ಫೋಟೋ ನಮಗೆ ಕ್ಯಾಮ್ರಾದಲ್ಲಿ ತೆಗಿತಿರ್ತಾರೆ, ಆ ಗ್ಯಾಪಲ್ಲಿ ನಾವೇನಾದ್ರು ಮೊಬೈಲಲ್ಲಿ ಫೋಟೋಸ್ನ ಯಾರಾದ್ರು ತಕ್ಕೊಟ್ರೆ ಮಾತ್ರ ನಮಗೆ ಫೋಟೋ ಸಿಗುತ್ತೆ. ಇಲ್ಲಾಂದರೆ ಖಂಡಿತ ತೆಗ್ಸ್ಕೊಳ್ಳೋಕ್ಕೆ ನಾವು ಮೊಬೈಲಲ್ಲಿ ತಕ್ಕೊಳ್ಳೋಕ್ಕೆ ಆಗೋಲ್ಲ. ಕ್ರೌಡ್ ಇರೋದ್ರಿಂದ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾರೆ, ಟೈಮಿಂಗ್ಸ್ ಇಲ್ಲ, ಬೇಗ ಬಿಚ್ಕೊಡಿ ಬಟ್ಟೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾವು ಅದೇನೇನು ಹಾಕ್ಕೊಂಡಿರ್ತೀವಿ, ವೇರ್ ಮಾಡಿರ್ತೀವಿ ಅದನ್ನೆಲ್ಲ ಇಮಿಡಿಯೇಟಾಗಿ ಅವ್ರಿಗೆ ತಕ್ಕೊಟ್ಬಿಡ್ಬೇಕು. ನಂದು ನನ್ನ ಮಗಳದೆಲ್ಲ ಫೋಟೋಸ್ ಇದೆ, ಬಟ್ ಪ್ರದೀಪ್ ಮಾತ್ರ ಫೋಟೋಸ್ನ ತೆಗೆಸ್ಕೊಂಡಿಲ್ಲ. ಇದೆಲ್ಲ ನೋಡಿಕೊಂಡು ನಾವು ಹೋಗಿದ್ದೆ ರೋಸ್ ಗಾರ್ಡನ್ಗೆ. ನಾವು ರೋಸ್ ಗಾರ್ಡನ್ನ ರೀಚ್ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಆಲ್ಮೋಸ್ಟ್ ಬೇರೆ ಟೈಮಲ್ಲೆಲ್ಲ ಒಂದು 20 ಮಿನಿಟ್ಸ್ ಆಗ್ಬೋದೇನೋ. ಬಟ್ ಅವತ್ತು ಹೆವಿ ಕ್ರೌಡ್ ಇರೋದ್ರಿಂದ 2 ಅವರ್ಸ್ನ ನಾವು ಟ್ರಾವೆಲ್ ಮಾಡಿದ್ವಿ ಫುಲ್ಲು ಸ್ಲೋ ಆಗಿ. ಮಳೆ ಬಂದುಬಿಡ್ತು, ಸಿಕ್ಕಾಪಟ್ಟೆ ಮಳೆ ಬಂತು. ರೋಸ್ ಗಾರ್ಡನ್ ಹೋಗ್ಬೇಕಂದ್ರೆ ನೋಡ್ತಾ ಇರ್ಬೋದು ಮಳೆ ಬಂತು, ಆದರೂ ಪರವಾಗಿಲ್ಲ, ನಾವು ಬಂದಿದ್ದೀವಲ್ಲ ವಿಸಿಟ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಜೋರು ಮಳೆ ಅಂತ. ನಮಗೆ ಮಳೆ ನೋಡಿ ಇಲ್ಲಿ ಸುಮಾರು ದಿನಗಳಾಗ್ಬಿಟ್ಟಿತ್ತು, ಮಳೆನೇ ನೋಡಿರಲಿಲ್ಲ. ಅಲ್ಲಿ ಮಳೆ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಆ್ಯಂಡ್ ಹೆಂಗಪ್ಪ ಹೋಗೋದು ರೋಸ್ ಗಾರ್ಡನ್ಗೆ ಅಂತ ಕೂಡ ಯೋಚನೆ ಮಾಡ್ಕೊಂಡು ಹೋಗಿದ್ವಿ. ಇನ್ನು ನಾವು ಲಂಚ್ ಕೂಡ ಮಾಡಿರಲಿಲ್ಲ. ಊಟಿನಲ್ಲಿ ನಮಗೆ ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳು ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಮಗಂತೂ ತುಂಬ ಒಳ್ಳೆಯ ರೆಸ್ಟೋರೆಂಟ್ಗಳು ಸಿಕ್ಕಿಲ್ಲ. ಹಾಗಾಗಿ ಆನ್ ದ ವೇ ಎಲ್ಲರೂ ಸಿಗುತ್ತೆ ಅಲ್ಲಿ ಮಾಡೋಣ ಅಂದ್ಕೊಂಡ್ವಿ, ಬಟ್ ಇಲ್ಲಿ ಮಾಡೋಕ್ಕೆ ಆಗಲಿಲ್ಲ. ಎಲ್ಲೋದ್ರೂ ಫುಲ್ಲು ಟ್ರಾಫಿಕ್ಕು, ನಿಲ್ಸೋಕ್ಕೂ ಜಾಗ ಇರಲಿಲ್ಲ. ಸೊ ನಾವಿಲ್ಲಿ ಬಂದಾಗ ಆಲ್ಮೋಸ್ಟ್ 3:30 ಆಗಿತ್ತು ಅಂತ ಅಂದ್ಕೊತೀನಿ. ಎಕ್ಸಾಕ್ಟ್ ಟೈಮ್ ನಂಗೆ ನೆನಪಿಲ್ಲ. ನಾವಿಲ್ಲ ಇದ್ದರೆ ಪ್ರತೀಕ್ಷಾ ಆರಾಮಾಗಿ ಹಿಂದೆ ಮಲ್ಕೊಂಡಿದ್ದಾಳೆ, ಎಂಜಾಯ್ ಮಾಡಿಕೊಂಡು ಒಂದು ರೀಲ್ಸ್ ಮಾಡ್ತೀನಿ ನಿಮಗೆ ಅಂತ ಈ ವಿಡಿಯೋ ಎಲ್ಲ ತೆಗ್ದಿದ್ದೀನಿ ನಾನು. ನಮ್ಮಮ್ಮ ಕಿರ್ಚ್ತಿದ್ದಾರೆ ಪ್ರತೀಕ್ಷಾ ಇದೋಳು ಅಂತ. ಇದಕ್ಕೆ ಒಂದು ಘನಘೋರವಾದ ಸ್ಟೇಟಸ್ ಹಾಕಿಲ್ಲ ಅಂದರೆ ನನ್ನ ಹೆಸರು ಬೇರೆದು ಕಟ್ಟು. ಹಾಗ್ತಾನೆ ಮಳೆ ಬಂದು ನಿಂತಿತ್ತು. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ರೋಸ್ ಗಾರ್ಡನ್ ಒಳಗೆ ಹೋಗಿದ ತಕ್ಷಣ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಅಷ್ಟು ವೆರೈಟೀಸ್ ಆಫ್ ಕಲರ್ ರೋಸ್ಗಳು ಇಲ್ಲಿ ಸಿಗುತ್ತೆ. ಒಂದೊಂದು ಹೂವು ನೋಡ್ತಾಯಿದ್ರು ಕಿತ್ಕೋಬೇಕು ಅಂತ ಅನ್ನಿಸ್ತಾಯಿತ್ತು ನನಗಂತೂ. ವಿಡಿಯೋ ಅಷ್ಟೆಲ್ಲ ನಾನು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ತುಂಬ ಟೈಮ್ ಆಗಿತ್ತು. ನಾವು ಇಲ್ಲಿಂದ ಬೊಟಾನಿಕಲ್ ಗಾರ್ಡನ್ಗೆ ಬೇರೆ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಫುಲ್ ವಿಡಿಯೋ ಎಲ್ಲ ಅಂದರೆ ಹೂವೊಂದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕೆಲವೊಂದೆಲ್ಲ ಫೋಟೋಸ್ನೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ, ಬಟ್ ವ್ಲಾಗ್ ತುಂಬ ಲೆಂತಿ ಆಗುತ್ತೆ ಅಂತೇಳಿ ನಾನು ಯಾವುದನ್ನು ಶೇರ್ ಮಾಡ್ತಾಯಿಲ್ಲ. ಬಟ್ ಫ್ಲವರ್ಸ್ ಅಂತೂ ಆಸಮ್ ಕಲರ್ ಇತ್ತು. ನಾನು ಅನ್ನಿಸ್ತಾ ಇತ್ತು ಇಷ್ಟೊಂದು ಎಲ್ಲ ಕಲರ್ಸ್ ಇದೆ, ಹೊರಗಡೆ ಒಂದೊಂದು ಗಿಡಗಳನ್ನಾರು ಇಟ್ಟಿದ್ರೆ ನಾವು ಬೈ ಮಾಡ್ಬೋದಿತ್ತು ಆ ಕಲರ್ ಫ್ಲವರ್ಸು ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿತ್ತು. ಒಂದೊಂದು ಹೂವು ನೋಡಿದ್ರೆ ಕಿತ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇವರಿಬ್ರು ನೋಡ್ಬೋದು, ನಾವು ಮಳೆ ಬಂದರೆ ಅಂತ ಹೇಳಿ ಛತ್ರಿ ತೊಗೊಂಡೋಗಿದ್ವಿ. ಇವರಿಬ್ರು ಎಲ್ಲೋದ್ರೂ ಆಟ. ಗೊಂಬೆಗಿಂತ ಇವರಿಬ್ರು ತುಂಬ ಜಾಸ್ತಿ ಕ್ಲೋಸ್ ಆಗಿರ್ತಾರೆ. ಏನೇ ಇದ್ರು ಅಷ್ಟೇ, ಒಂದು 5 ನಿಮಿಷ ಜಗಳ ಮಾಡ್ತಾರೆ, ಒಂದು 5 ನಿಮಿಷ ಲವ್ ಮಾಡ್ತಾರೆ, ಒಟ್ಟಿಗೆ ಇರ್ತಾರೆ. ಯಾವಾಗಲೂ ಜಗಳ ಮಾಡಿಕೊಂಡು ಒಂದು ಮಿನಿಟು ಇರಲ್ಲ, ಸಾರಿ ಕೇಳ್ಕೊಂಡು ಆರಾಮಾಗಿ ಚೆನ್ನಾಗಿರ್ತಾರೆ. ಮಕ್ಕಳು ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಫುಲ್ ತರಲೆ ನನ್ನ ಮಕ್ಳುಗಳು ಇವರೆಲ್ಲ ಅಂತ ಹೇಳ್ಬೋದು. ಹಾಗೆ ನನ್ನ ಮಗಳು ಊಟಿಗೆ ಹೋದ್ಮೇಲೆ ಏನು ಪ್ರಾಬ್ಲಮ್ ಅಂತೂ ಗೊತ್ತಿಲ್ಲ, ಮಾಮ ಎತ್ಕೋ ಅಂತ ಅವನಿಗಂತೂ ಸಖತ್ ಟಾರ್ಚರ್ ಮಾಡಾಕ್ಬಿಟ್ಟಿದ್ದಾಳೆ. ಅವಳೆಲ್ಲೂ ನಡೀತಾ ಇರಲಿಲ್ಲ, ಕಾಲು ನೋವು ಅಂತಲೇ ಹೇಳ್ತಾಯಿದ್ದು. ಹಾಗೆ ಕೂಡ ಮಳೆ ಬಂದಿತ್ತು, ಲಂಚ್ ಮಾಡಿರಲಿಲ್ಲ. ಆಲ್ಮೋಸ್ಟ್ 4:15 ಆ ಥರ ಎಲ್ಲ ಆಗ್ಬಿಟ್ಟಿತ್ತು. ಮಳೆ ಎಲ್ಲ ಇರೋದ್ರಿಂದ ನಮ್ಮ ಆಂಟಿ ಒಂದು ಕಡೆ, ನಾವು ಒಂದು ಕಡೆ ನನ್ನ ತಮ್ಮ ನನ್ನ ಮಗಳನ್ನ ಕರ್ಕೊಂಡು ಕಾರಲ್ಲಿ ಓಡ್ತಿದ್ದಾನೆ ಮಳೆ ಬಂದುಬಿಡ್ತು ಅಂತ. ಸೊ ಅಲ್ಲೇ ನಾವು ಬ್ರೆಡ್ ಆಮ್ಲೆಟು ಮತ್ತು ಮ್ಯಾಗಿ ಎಲ್ಲ ತೊಗೊಂಡ್ವಿ. ಮ್ಯಾಗಿ ಎಲ್ಲ ನಾನು ತೊಗೊಳ್ಳೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತ ನಾನು ಹೇಳ್ತಿದ್ದೆ. ಪ್ರತೀಕ್ಷಾ ಮ್ಯಾಗಿ ಬೇಕು ಅಂತಲೇ ಇದ್ದು. ಫೈನಲಿ ನಮ್ಮದು ಎಲ್ಲರದ್ದು ಲಂಚ್ ಮ್ಯಾಗಿ ಮತ್ತು ಬ್ರೆಡ್ ರೋಸ್ಟ್ ಅಂತಲೇ ಹೇಳ್ಬೋದು. ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಬೊಟಾನಿಕಲ್ ಗಾರ್ಡನ್ಗೆ. ಸೊ ನೋಡ್ತಾ ಇರ್ಬೋದು 5 ಗಂಟೆ ಆಗಿದೆ, ಇನ್ನು 1 ಅವರ್ ಅಷ್ಟೇ. 6 ಗಂಟೆ ಆದಮೇಲೆ ಯಾವ ಪಾರ್ಕಿಗೂ ಕೂಡ ಎಂಟ್ರಿ ಇರೋಲ್ಲ ನಮಗೆ ಊಟಿನಲ್ಲಿ.
ನಾವು ಬೊಟಾನಿಕಲ್ ಗಾರ್ಡನ್ಗೆ ಒಳಗಡೆ ಹೋಗ್ಬೇಕಂದ್ರೆ ಈ ಫ್ರೂಟ್ನ ನೋಡಿದೆ. ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಎಕ್ಸ್ಪೆನ್ಸಿವ್ ಕೂಡ. ನಾನು ಇದನ್ನು ಟೇಸ್ಟ್ ಮಾಡಿದ್ದು ಬಂದ್ಬಿಟ್ಟು ಮಲೇಷ್ಯಾ ಮತ್ತು ಬ್ಯಾಂಕಾಕಲ್ಲಿ ತುಂಬ ಫೇಮಸ್ ಫ್ರೂಟ್ ಅಂತಲೇ ಹೇಳ್ಬೋದು. ಅದು ಬ್ಯಾಂಕಾಕಲ್ಲಿ ನಾವು ಟೇಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಅದನ್ನು ಬಿಟ್ಟರೆ ನಾನು ಇಲ್ಲೇ ನೋಡಿದ್ದು. ಸೊ ಕೇಳಿದ್ವಿ ನಾವು ತೊಗೊಳಕ್ಕೆ 600 800 ಏನೋ ಹೇಳಿದ್ರು. ಹಾಗಾಗಿ ನಾವು ಅದನ್ನು ಬೈ ಮಾಡಿಲ್ಲ. 5 ಗಂಟೆ 6 ಗಂಟೆ ಆಗಿಬಿಟ್ಟೆ, ಒಳಗೆ ಯಾರೂ ಬಿಡಲ್ಲ ಬೊಟಾನಿಕಲ್ ಗಾರ್ಡನಲ್ಲಿ ಎಲ್ಲ, ಯಾವ ಪಾರ್ಕಿಗೂ ಬಿಡಲ್ಲ. ಸೊ ಹಂಗಾಗಿ ನೋಡ್ತಾ ಇರ್ಬೋದು 5 ಗಂಟೆ ಆಗಿದ್ರು ಎಷ್ಟು ಕ್ರೌಡ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ನಾನು ಇಷ್ಟು ಊಟಿನಲ್ಲಿ 2 ಡೇಸಿಂದ ಓಡಾಡ್ತಿದ್ದೀನಿ. ಎಷ್ಟು ಕ್ರೌಡ್ ಇರೋಂಥ ಪ್ಲೇಸ್ನ ನಾನು ನೋಡಿದ್ದೆ ಇಲ್ಲೇ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಹೆವಿ ಕ್ರೌಡ್ ಇದೆ. ಒಬ್ರಿಗೆ 100 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ. ನೋಡ್ತಾ ಇರ್ಬೋದು 5 ಗಂಟೆ ಆಗಿದೆ. ಹೆಂಗೆ ಕಾಣ್ತಿದೆ ವೆದರ್ ಅಂದರೆ ಫುಲ್ಲು ಮುಸ್ಸಂಜೆ ಥರ ಕಾಣಿಸ್ತಾ ಇದೆ. ಫುಲ್ ಮುಸ್ಸಂಜೆ ಆಲ್ಮೋಸ್ಟ್ 5 ಗಂಟೆಗೆ ಸಂಜೆ ಆಗಿರುತ್ತೆ, ಬಟ್ ಅಲ್ಲಿ ಫುಲ್ಲು ಮುಸ್ಸಂಜೆ ಥರ ಕಾಣ್ತಾ ಇತ್ತು. ಹೆವಿ ಕ್ರೌಡು 5 ಗಂಟೆಗೂ ಕೂಡ ಅಷ್ಟೊಂದು ಕ್ರೌಡ್ ಇತ್ತು. ಒಳಗಡೆ ಹೋದ್ಮೇಲಂತೂ ನಿಜವಾಗ್ಲೂ ವಾವ್ ಅನ್ನೋ ಥರ ಇತ್ತು ಪ್ಲೇಸ್. ಅಂದರೆ ಶೂಟಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇದು ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಬಟ್ ನಾನು ಕೆಲವೊಂದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು. ಇನ್ನು 1 ಅವರಲ್ಲಿ ಫುಲ್ ಕವರ್ ಮಾಡಿ ಆಚೆ ಹೋಗಬೇಕಾಗಿತ್ತು. ಹಂಗಾಗಿ ನಾವು ಹೋಗಿದ ತಕ್ಷಣವೇ ಸ್ವಲ್ಪ ಫ್ಲವರ್ಸ್ ಅದು ಇದು ಎಲ್ಲ ಅಲ್ಲೆಲ್ಲ ಗ್ರೀನ್ ಹೌಸ್ ಥರ ಇದೆ, ಟ್ರೀದು ಫ್ಲವರ್ಸ್ದು ಎಲ್ಲ ಸಪ್ರೇಟ್ ಆಗಿದೆ. ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ಎಂಜಾಯ್ ಮಾಡಬೇಕಿತ್ತು. 1 ಅವರಲ್ಲೇ ನಾವು ರಿಟರ್ನ್ ಆಗಬೇಕಾಗಿರೋದ್ರಿಂದ ಬೇಗ ನೋಡಬೇಕಂತೇಳಿ ಅಷ್ಟೊಂದು ವೀಡಿಯೋಸ್ ಎಲ್ಲ ನಾನು ಮಾಡೋಕ್ಕಾಗಲಿಲ್ಲ. ಇಲ್ಲಿ ಸ್ವಲ್ಪ ನಾನು ವೀಡಿಯೋ ಮಾಡಿದ್ದೀನಿ. ಏನೇನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅದನ್ನು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಪಾಪ ನನ್ನ ಮಗನ ಪ್ರದೀಪ್ ಎತ್ಕೊಂಡಿದ್ದಾರೆ. ಅವನು ನಿದ್ದೆ ಬಂದುಬಿಟ್ಟಿತ್ತು. ಸೊ ಹಂಗಾಗಿ ಅವ್ರು ಎತ್ಕೊಂಡಿದ್ರು. ಫುಲ್ ಬೊಟಾನಿಕಲ್ ಗಾರ್ಡನ್ ಅವ್ರ ಅಪ್ಪನ ಮೇಲೆ ಮಲ್ಕೊಂಡೇ ಇದ್ದ. ಸೊ ನೋಡ್ತಾ ಇರ್ಬೋದು ಹೂವುಗಳು. ಊಟಿ ಅಂದ್ರೇ ಕಲರ್ಫುಲ್ ಆಗಿರೋ ಹೂವುಗಳು, ಟ್ರೀಗಳು ತುಂಬಾ ಚೆನ್ನಾಗಿ ಅನಿಸುತ್ತೆ. ಕಣ್ಣಿಗಂತೂ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಫ್ಲವರ್ಸ್, ಕಲರ್ಸ್, ಡಿಸೈನ್ಸಲ್ಲಿ ಇಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಈ ಥರ ಗ್ರೀನ್ ಹೌಸಲ್ಲಿ ಸ್ವಲ್ಪ ಫ್ಲವರ್ಸ್ ಎಲ್ಲ ಇರುತ್ತೆ. ಬಟ್ ನಂಗೆ ಅನಿಸಿದ್ದು ಹೊರಗಡೆ ಬೈ ಮಾಡೋದಕ್ಕೂ ಇಡಬೇಕಿತ್ತು ಅಂತ. ಅವಾಗ ನಾವು ತೊಗೋಬೋದಾಗಿತ್ತು. ತುಂಬ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಹಾಗೆ ಫೋಟೋಸ್ ಎಲ್ಲ ಕೂಡ ಇಲ್ಲೂ ನಾವು ಅಷ್ಟೊಂದು ತೆಗೆಸ್ಕೊಂಡ್ವಿ. ಎಷ್ಟು ಕ್ರೌಡ್ ಇದೆ ಅಂದರೆ ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ನಾವು ಸಿಂಗಲ್ಲಾಗಿ ಜನ ಯಾರೂ ಇಲ್ಲರ ಕಡೆ ಫೋಟೋಸ್ ತೆಗೆಸ್ಕೋತೀವಂದರೆ ಸಾಧ್ಯನೇ ಇಲ್ಲ ಅಲ್ಲಿ ಅನ್ನೋ ಥರ ಇತ್ತು. ನೋಡ್ತಾ ಇರ್ಬೋದು ಮರ ಎಲ್ಲ ಹೆಂಗೆ ಕಾಣಿಸ್ತಿದೆ ಅಂತ. ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಮೋಡ ಎಲ್ಲ ಹೆಂಗೆ ಕವರ್ ಆಗಿದೆ ಅಲ್ಲಿ ಅಂತ. ಅಂದರೆ ಲೈಕ್ ಹಿಮ ಬಿದ್ದಾಗ ಮಿಸ್ಟ್ ಏನು ಕಾಣುತ್ತೆ ಅದು ನಮಗೆ ರಿಯಲ್ಲಾಗೆ ಮಿಸ್ಟ್ ಕಾಣ್ತಾ ಇತ್ತು ಅಲ್ಲಿ ನಮಗೆ. ಸೊ ಸಖತ್ತಾಗಿದೆ. ಈ ಪ್ಲೇಸಲ್ಲೆಲ್ಲ ಸಖತ್ತಾಗಿತ್ತು. ಅಲ್ಲೆಲ್ಲ ಹೋಗ್ಬಿಟ್ಟು ಕುತ್ಕೊಂಡು ಮಲ್ಕೊಂಡೆಲ್ಲ ಫೋಟೋಸ್ ತೆಗೆಸ್ಕೋಬೇಕು, ರೀಲ್ಸ್ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಅದ್ರ ಒಳಗೆಲ್ಲ ಯಾರನ್ನೂ ಬಿಡಲ್ಲ, ಎಲ್ಲ ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಪಾಪ ನನ್ನ ತಮ್ಮ ಅಂತೂ ನನ್ನ ಮಗಳನ್ನ ಎತ್ಕೊಂಡಿದ್ದೆ ಆಟ ಆಡಿದ ನಾನು. ಇಲ್ಲಿ ಬುಜ್ಜಿಗೆ ಅಕ್ಕನ ಎತ್ಕೊಂಡ್ಬಿಟ್ಟೈತೆ, ನಮ್ಮಪ್ಪ ನನ್ನನ್ನು ಎತ್ಕೊಂಡಿಲ್ಲ ಅಂತ ಫುಲ್ ಅಂತ ಅಳ್ತವಳೆ. ಅವಳು ಯಾವಾಗಲೂ ಸ್ವಲ್ಪ ಹೊಟ್ಟೆ ಕಿಚ್ಬಿದ್ದು ನಮ್ಮ ಅಪ್ಪಾಜಿ ಅಥವಾ ನನ್ನ ತಮ್ಮ ಯಾರು ನನ್ನ ಮಕ್ಳು ಎತ್ಕೊಬಿಡ್ತಾರೆ ಅಂತ ಫಸ್ಟ್ ಇವಳೇ ಓಡೋಗ್ಬಿಡ್ತಾಳೆ. ಫುಲ್ಲು ಟ್ರಿಪ್ಪಲ್ಲಿ ತುಂಬಾ ಟಯರ್ಡ್ ಆಗಿರೋ ಯಾರು ಇತ್ತು ಅಂದರೆ ಅದು ಮೋಸ್ಟ್ಲಿ ನನ್ನ ತಮ್ಮನೇ ಅಂತ ಅನಿಸುತ್ತೆ. ಯಾಕೆಂದರೆ ಅವ್ನು 3 ಜನ ಮಗಳನ್ನ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಹಾಗಾಗಿ ನೋಡ್ಬೋದು ಎಲ್ಲ ನನ್ನ ಮಗ ಏನಾದ್ರು ಎದ್ದಿದ್ರೆ ಮಲ್ಕೊಳ್ದೇ ಅವನು ಕೂಡ ಆಟ ಮಾಡ್ತಿದ್ದ. ನನಗೂ ಹಿಂಗೆಲ್ಲ ಆಟ ಆಡಿಸಿ ಅಂತ ಅವ್ನು ಮಲ್ಕೊಂಡಿರೋದ್ರಿಂದ ನನ್ನ ತಮ್ಮ ಸೇಫ್. ಇವರಿಬ್ಬರು ಮಾತ್ರ ಆಟ ಆಡಿಸ್ತಿದ್ದಾನೆ. ಪಾಪ ಅವನಿಗಂತೂ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿತ್ತು. ಟ್ರಿಪ್ಪಿಂದ ಬಂದಮೇಲೆ ಹೇಳ್ತಾ ಇದ್ದ, ನಂಗೆ 3 ಜನನೂ ಎಷ್ಟು ಹಿಂಸೆ ಮಾಡಿದ್ರಲ್ವಾ ಅಂತ. ಸಿಕ್ಕಾಪಟ್ಟೆ ಹಿಂಸೆ ಮಾಡಿದ್ರು ಅವನಿಗೆ. ಹಾಗೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದ ತಕ್ಷಣವೇ ನಮಗೆ ಇದು ಕಿಂಗ್ಸ್ ಸ್ಟಾರ್ ಅಂತ ಚಾಕ್ಲೇಟ್ಸ್ ಇರುತ್ತೆ. ನಮಗೆ ಹೇಳಿದರು ಅಂಕಲ್ ಫ್ರೆಂಡು ಊಟಿ ಅವರು, ಇಲ್ಲಿ ಬೈ ಮಾಡಿ. ಮತ್ತು ಇನ್ನೊಂದು ನೇಮ್ ಹೇಳಿದರು, ಅದು ನಂಗೆ ಮರ್ತೋಯಿತು. ಇವೆರಡು ಕಡೆ ಮಾತ್ರ ಫಸ್ಟ್ ಕ್ವಾಲಿಟಿ ಚಾಕ್ಲೇಟ್ ಸಿಗೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಮತ್ತೆ ಚಾಕ್ಲೇಟ್ಸ್ನೆಲ್ಲ ಬೈ ಮಾಡಿದ್ವಿ. ಇಲ್ಲಿ ಯಾವುದನ್ನು ಕೇಳಿದ್ರು ಟೇಸ್ಟಿಗೆ ಕೊಡ್ತಾಯಿದ್ರು. ನಾವು ತುಂಬ ಚೆನ್ನಾಗಿ ಅನಿಸಿದ ಚಾಕ್ಲೇಟ್ಸ್ನೆಲ್ಲ ನಾವಿಲ್ಲಿ ಬೈ ಮಾಡಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನಾನು ಏನು ಹಾಕ್ತಿದ್ದೀನಿ ಇದು ನಮಗೆ ಒಂದು ಮೆಮೊರಿ ಅಂತಲೇ ಹೇಳ್ಬೋದು. ಲೈಫ್ ಟೈಮ್ ಮೆಮೊರಿ. ಇವಾಗ ನಂದು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಆ ಡಿಸ್ಕಲ್ಲೇ ಸೇವ್ ಮಾಡಿರ್ತೀನಿ ಅಥವಾ ಮೊಬೈಲಲ್ಲೇ ಇರುತ್ತೆ. ಏನಾದರೂ ಹಾಳಾಯಿತು ಅಂತ ಹೇಳಿದ್ರೆ ನಮಗೆ ಈ ಮೆಮೊರೀಸ್ ರೀಕಾಲ್ ಆಗೋದೇ ಇಲ್ಲ. ಅದೇ ಯೂಟ್ಯೂಬಲ್ಲಿ ಈ ಥರ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಂತ ಹೇಳಿದ್ರೆ ನಮಗೆ ಬೇಜಾರಾದಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾವಾಗಾರು ಕುತ್ಕೊಂಡಾಗ ನೋಡ್ಬೋದು. ಅಷ್ಟೇ ಅಲ್ಲದೆ ಇವಾಗ ನಮ್ಮ ಮಕ್ಕಳೆಲ್ಲ ತುಂಬ ಚಿಕ್ಕವರಾಗಿರೋದ್ರಿಂದ ಫ್ಯೂಚರಲ್ಲಿ ದೊಡ್ಡವರಾದಾಗ ಒಂದು ಸಲ ಯಾವಾಗಾದರೂ ಇದು ವ್ಲಾಗೆಲ್ಲ ತೆಗೆದು ನೋಡಿದ್ರೆ ಅವ್ರ ಚೈಲ್ಡ್ಹುಡ್ ಲೈಫ್ ಹೆಂಗಿತ್ತು, ಎಲ್ಲೆಲ್ಲಿ ಹೋಗಿದ್ರು, ಏನೇನೆಲ್ಲ ಎಂಜಾಯ್ ಮಾಡಿದ್ದಾರೆ, ಹೇಗಿತ್ತು, ಹೇಗೆ ಪೇರೆಂಟ್ಸ್ ಅವ್ರನ್ನ ಕೇರ್ ಮಾಡ್ತಾರೆ ಅನ್ನೋದೆಲ್ಲ ಒಂದು ಮೆಮೊರಿ ನಮ್ಮ ಮಕ್ಕಳಲ್ಲಿ ನಮ್ಮಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ನನ್ನ ಫ್ಯಾಮಿಲಿ ಟ್ರಿಪ್ ಆಗಿರ್ಬೋದು, ಫ್ಯಾಮಿಲಿ ಫಂಕ್ಷನ್ಗಳನ್ನೇ ಆಗಿರ್ಬೋದು ಈ ಥರ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ.
ನಿಶಿನ ವ್ಲಾಗ್ಸಲ್ಲಿ ಏನೇನಿರುತ್ತೆ ಆಲ್ಮೋಸ್ಟ್ ಯಾವಾಗಲೂ ನನ್ನ ಫ್ಯಾಮಿಲಿ ರಿಲೇಟೆಡ್ ವೀಡಿಯೋಸು, ಫಂಕ್ಷನ್ ರಿಲೇಟೆಡ್ ವೀಡಿಯೋಸೇ ಇರುತ್ತೆ ಇದರಲ್ಲಿ. ಒಂದು ಮೆಮೊರಿ ಅಷ್ಟೇ ಇದು ನನಗೆ, ಅಂದರೆ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು ನನಗೆ. ಬೇರೆ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ವ್ಲಾಗ್ನ ಮಾಡಬೇಕು ಅಂತ ತುಂಬಾ ಪ್ಲ್ಯಾನ್ಸ್ ಇರುತ್ತೆ. ಬಟ್ ಏನು ಮಾಡೋದು, ನನ್ನ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಫೋಕಸ್ ಅವ್ರ ಕಡೆ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಬ್ಬರು ಸ್ಕೂಲ್ಗೆ ಹೋಗ್ತಾರೆ. ಮೌರಿನೂ ಕೂಡ ಇವಾಗ ಸ್ಕೂಲ್ಗೆ ಜಾಯಿನ್ ಮಾಡಿದ್ದೀನಿ. ಸೊ ಡಬಲ್ ರಿಸ್ಕ್ ಆಗುತ್ತೆ. ಇಬ್ರಿಗೂ ಬಾಕ್ಸ್ ರೆಡಿ ಮಾಡಬೇಕು, ಇಬ್ಬರೂ ರೆಡಿ ಮಾಡಿ ಅಟ್ ಎ ಟೈಮಲ್ಲಿ ಕಳಿಸ್ಬೇಕು. ಅಲ್ಲಿಂದ ಬಂದಿದ ತಕ್ಷಣ ಇಬ್ರಿಗೂ ಕೂಡ ಓದಿಸ್ಬೇಕು. ಹೆಂಗಿರುತ್ತೆ ನೆಕ್ಸ್ಟ್ ನನಗೆ ಅವ್ರ ಅಕಾಡೆಮಿಕ್ ಇಯರ್ ಹೇಗಿರುತ್ತೆ, ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ದೀನಿ. ನೋಡಬೇಕು. ನೆಕ್ಸ್ಟ್ ನನ್ನ ಪ್ಲ್ಯಾನ್ಸ್ ಇದೆ, ಬೇರೆ ಬೇರೆ ಥರ ಕಂಟೆಂಟ್ ಎಲ್ಲ ಇಟ್ಕೊಂಡು ವ್ಲಾಗ್ಸ್ನ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ವ್ಲಾಗ್ ಮಾಡೋದಕ್ಕೆ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಮುಂದಿನ ವ್ಲಾಗ್ಗೆ ವೆಯ್ಟ್ ಮಾಡ್ತೀರಿ. ಊಟಿದು ಲಾಸ್ಟ್ ಡೇ ಟ್ರಿಪ್ದು ವ್ಲಾಗ್ ಹಾಕ್ತೀನಿ. ಅದರಲ್ಲಂತೂ ನಾವು ಸಖತ್ ಮಸ್ತಿ ಮಜಾ ಮಾಡಿದ್ದೀವಿ, ಅದನ್ನೆಲ್ಲ ಶೇರ್ ಮಾಡ್ತೀನಿ. ಹಾಗೆ ನಾವಲ್ಲಿ ತುಂಬ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡಿದ್ದೀವಿ. ಅದನ್ನೆಲ್ಲ ನಾನು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ, ಬಿಕಾಸ್ ಕಾಪಿರೈಟಿಂಗ್ ಅಂತ ಬಂದುಬಿಡುತ್ತೆ. ಅದು ಯೂಟ್ಯೂಬಿಂದ ಸ್ಟ್ರಿಕ್ಟ್ ಆರ್ಡರ್ ಇರುತ್ತೆ. ಸೊ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ದು ಏನೇನು ಡ್ಯಾನ್ಸ್ದಿದೆ ಅದನ್ನು ಸಪ್ರೇಟಾಗಿ ವ್ಲಾಗ್ ಮಾಡಿ ನಿಮಗೆ ಹಾಕ್ತೀನಿ. ಅದೊಂದಕ್ಕೆ ಕಾಪಿರೈಟ್ ಬಂದರೆ ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ. ನನಗೆ ಒಂದು ಮೆಮೊರಿ ಆಗಿ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಥರ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ನಾವು ಊಟಿನಲ್ಲಿ ಸೆಕೆಂಡ್ ಡೇ ಟ್ರಿಪ್ಪಲ್ಲಿ ಫೋಟೋಸ್ನ ತೆಗೆಸ್ಕೊಂಡಿದ್ದು. ಆಲ್ಮೋಸ್ಟ್ ನನ್ನ ಹತ್ರ ಎಷ್ಟಿತ್ತು ಅಷ್ಟನ್ನು ಕೂಡ ಇದರಲ್ಲಿ ಶೇರ್ ಮಾಡಿದ್ದೀನಿ. ಯಾವ್ದಾದ್ರು ಮಿಸ್ ಆಗಿತ್ತು ಅಂದರೆ ಪ್ಲೀಸ್ ನಮ್ಮ ಮನೆಯಲ್ಲಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಯಾರೆಲ್ಲ ವ್ಲಾಗ್ನ ನೋಡ್ತಿದ್ದೀರೋ ಅವ್ರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ. ಯಾರು ಹೊಸಬ್ರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್